ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪುರಾಯ ಪುರಾಯ ನಮಃ. ಹಿಂದೂ ಸಂಪ್ರದಾಯದಲ್ಲಿ ರಂಗೋಲಿಗೆ ತುಂಬ ಮಹತ್ವ ನೀಡಲಾಗುತ್ತದೆ. ರಂಗೋಲಿಯನ್ನು ದೇವರಿಗೆ ಹೋಲಿಸಲಾಗುತ್ತದೆ. ರಂಗೋಲಿಗಳಿಗೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿದ್ದು ಮನುಷ್ಯನ ಜೀವನದಲ್ಲಿ ತುಂಬ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗುತ್ತದೆ. ಸಂಪ್ರದಾಯದಂತೆ ಮನೆಯ ಮುಂದೆ ರಂಗೋಲಿ ಹಾಕಿದರೆ ದೇವರನ್ನು ಮನೆಯೊಳಕ್ಕೆ ಸ್ವಾಗತಿಸಿದಂತೆ. ಪ್ರತಿದಿನ ರಂಗೋಲಿ ಹಾಕುವುದು ತುಂಬ ಒಳ್ಳೆಯದು. ಆದರೆ ವಿಶೇಷ ದಿನಗಳಲ್ಲಿ ಅಂದರೆ ಹಬ್ಬದ ವೇಳೆ ಹಾಕುವ ರಂಗೋಲಿಗಳು ತುಂಬ ಪ್ರಾಮುಖ್ಯತೆ ಪಡೆದಿರುತ್ತದೆ. ಈಗ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಿದೆ. ಈ ದಿನ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಅಷ್ಟದಳ ಪದ್ಮ ರಂಗೋಲಿ ಹಾಕುವುದರ ಜೊತೆಗೆ ಕುಬೇರ ರಂಗೋಲಿ ಹಾಕಿದರೆ ನಿಮ್ಮ ಮೇಲೆ ಲಕ್ಷ್ಮೀ ಕಟಾಕ್ಷ ಸದಾಕಾಲ ಇರುತ್ತದೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ವರಮಹಾಲಕ್ಷ್ಮಿ ವ್ರತದ ದಿನ ಈ ರಂಗೋಲಿಯನ್ನು ಹಾಕಲೇಬೇಕು. ಹಾಗಾದರೆ ಈ ರಂಗೋಲಿ ಹಾಕುವುದು ಹೇಗೆ, ಎಲ್ಲಿ ಹಾಕಬೇಕು ಅಂತ ಈ ವಿಡಿಯೋದಲ್ಲಿದೆ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಭಕ್ತಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಭಕ್ತಿ ಸಮಾಚಾರ ತಿಳಿಯಲು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ತಾಯಿ ಲಕ್ಷ್ಮೀದೇವಿ ಒಲಿದರೆ ಯಾವುದೇ ಕೊರತೆ ಇರುವುದಿಲ್ಲ. ಸಿರಿದೇವತೆಯನ್ನು ಒಲಿಸಿಕೊಳ್ಳಲು ಜನ ಶ್ರದ್ಧೆ ಭಕ್ತಿಯಿಂದ ವ್ರತ ಪೂಜೆ ಪುನಸ್ಕಾರ ಮಾಡುತ್ತಾರೆ. ಶ್ರಾವಣ ಮಾಸದಲ್ಲಿ ಹುಣ್ಣಿಮೆ ಮುಂಚಿತವಾಗಿ ಬರುವ ಶುಕ್ರವಾರದ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ. ಈ ವ್ರತವನ್ನು ಮಾಡಿದರೆ ತಾಯಿಯ ಕೃಪೆಯಿಂದ ಎಲ್ಲವೂ ಮಂಗಳಕರವಾಗಿ ನಡೆಯುತ್ತದೆ. ಹಣಕಾಸು ತೊಂದರೆ ಎಲ್ಲ ದೂರವಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ತಾಯಿಯ ಕಳಸ ಕೂರಿಸುವಾಗ ಪೀಠದ ಮೇಲೆ ಅಷ್ಟದಳ ಪದ್ಮ ರಂಗೋಲಿ ಹಾಕುವುದು ತುಂಬ ಶ್ರೇಷ್ಠ. ಈ ರಂಗೋಲಿ ಲಕ್ಷ್ಮೀದೇವಿಗೆ ಅಚ್ಚುಮೆಚ್ಚು. ಇದರಂತೆ ಲಕ್ಷ್ಮಿ ಕಟಾಕ್ಷಿಸಲು ಕುಬೇರ ರಂಗೋಲಿ ಸಹ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಕಬೇಕು. ಈ ಒಂದು ರಂಗೋಲಿಯಿಂದ ಮನೆಯಲ್ಲಿ ಸಂಪತ್ತು ಐಶ್ವರ್ಯ ಅಭಿವೃದ್ಧಿ ಎಲ್ಲವೂ ಹೆಚ್ಚಾಗುತ್ತದೆ. ಕುಬೇರ ರಂಗೋಲಿಯನ್ನು ದೇವರ ಮನೆಯಲ್ಲಿ ಒಂದು ಕಡೆ ಹಾಕಿಕೊಳ್ಳಬೇಕು. ವಿಡಿಯೋದಲ್ಲಿ ತೋರಿಸಿರುವಂತೆ ಅಕ್ಕಿ ಹಿಟ್ಟಿನಲ್ಲಿ 4, 3 ಹಾಗೂ 2 ಚುಕ್ಕಿಗಳಿಂದ ರೇಖೆಗಳ ಮೂಲಕ ಕುಬೇರ ರಂಗೋಲಿಯನ್ನು ಹಾಕಿಕೊಳ್ಳಬೇಕು. ಇದಕ್ಕೆ ಅರಿಶಿನ ಕುಂಕುಮದಿಂದ ತ್ರಿಕೋಣಾಕಾರಗಳನ್ನು ಭರ್ತಿ ಮಾಡಬೇಕು. ಯಾವುದೇ ಬಣ್ಣದ ಪುಡಿಯನ್ನು ಬಳಸಬಾರದು. ರಂಗೋಲಿ ಪೂರ್ಣವಾದ ನಂತರ ಹೂಗಳಿಂದ ಅಲಂಕರಿಸಿಕೊಳ್ಳಬೇಕು. ಇದಕ್ಕೂ ತಾಯಿ ಲಕ್ಷ್ಮೀದೇವಿಗೆ ಪೂಜಿಸುವಾಗ ಪೂಜೆ ಸಲ್ಲಿಸಬೇಕು. ಪೂಜಿಸುವಾಗ ಲಕ್ಷ್ಮೀ ಕುಬೇರ ಮಂತ್ರ ಹೇಳಿಕೊಳ್ಳಬೇಕು. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪುರಾಯ ಪುರಾಯ ನಮಃ ಎಂಬ ಮಂತ್ರಪಠನೆಯಿಂದ ಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ. ನಿಮಗೆ ಯಾವುದೇ ರೀತಿಯ ಹಣಕಾಸು ತೊಂದರೆ ಇದ್ದರೂ ಕಳೆದೋಗುತ್ತದೆ. ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ತಪ್ಪದೇ ಈ ಕುಬೇರ ರಂಗೋಲಿಯನ್ನು ಬಿಡಿಸಿ ನಿಮಗಿರುವ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.